ಆದಿಕಾಂಡ ಗ್ರಂಥ 20ನೇ ಅಧ್ಯಾಯ 17ನೇ ವಚನ. 20ನೇ ಅಧ್ಯಾಯ 17ನೇ ವಚನ. ಚಾಲು. ನಾನು ಕನ್ನಡದಲ್ಲಿ ಓದುತ್ತೇನೆ ನೋಡಿ. ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬೀಮೆಲೆಕನನ್ನು ಅವನ ಪತ್ನಿಯನ್ನು ದಾಸಿಯವರನ್ನು ಅವರಿಗೆ ಮಕ್ಕಳಾದರು. ಆಮೀನ್. ಪ್ರಾರ್ಥನೆ ಮಾಡಿ. ಪರಿಶುದ್ಧನು, ದೇವರು, ಶಕ್ತಿವಂತನು, ಪವಿತ್ರನಾಗಿರುವಂಥ ದೇವ, ನಿನ್ನ ನಾಮದಲ್ಲಿ ರಕ್ಷಣೆ ಸಿಗುವುದು, ನಿನ್ನ ನಾಮದಲ್ಲಿ ಶಾಂತಿ ಸಿಗುವುದು, ನಿನ್ನ ನಾಮದಲ್ಲೂ ಮತ್ತು ಸ್ವಾಸ್ಥ್ಯತೆಯನ್ನು ಸಿಗುವುದು. ಇದರ ಮೂಲಕ ನಿನ್ನ ಸನ್ನಿಧಿಗೆ ನಾವು ಎಲ್ಲ ಸೇರಿ ಬಂದಿರುತ್ತೇವೆ. ಸ್ವಾಮಿ, ಬಂದಿರುವಂಥ ಭಕ್ತರನ್ನು ತಮ್ಮ ತಮ್ಮ ವಿಶ್ವಾಸದಿಂದಲೂ ತಮ್ಮ ನಂಬಿಕೆಯಿಂದಲೂ ಸ್ವಾಮಿ ತಮ್ಮ ರೋಗಗಳನ್ನು ಕಷ್ಟಗಳನ್ನು ಗುಣಪಡಿಸುವ ದೇವರು, ಕಷ್ಟ ನಷ್ಟಗಳಿಂದ ಬಿಡಿಸಿಕೊಡುವ ದೇವರು ಅನ್ನುತ್ತಾ ನಂಬಿ ನಿನ್ನ ಸನ್ನಿಧಿಗೆ ಬಂದಿರುತ್ತೇವೆ. ಸ್ವಾಮಿ, ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡತಕ್ಕಂಥಕ್ಕೋಸ್ಕರ ಸ್ವಾಮಿ ವಾಕ್ಯವನ್ನು ಓದಿಕೊಂಡಿರುತ್ತೇವೆ. ನನ್ನನ್ನು ಸ್ವಾಮಿ ಪವಿತ್ರಾತ್ಮದ ಮೂಲಕ ಒದಗಿಸು. ಸ್ವಲ್ಪ ಸಮಯ ವಾಕ್ಯದ ಮೂಲಕ ಮಾತನಾಡು. ನಮ್ಮ ರಕ್ಷಕನು ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಹೊಂದಿಕೊಂಡಿದ್ದೇವೆ ಸ್ವಾಮಿ. ಆಮೇನ್. ಪವಿತ್ರಾತ್ಮ ದೇವರು ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಪ್ರತ್ಯುತ್ತರ ಕೊಟ್ಟು ಸ್ವಾಸ್ಥತೆಯನ್ನು ದಯಪಾಲಿಸಲಿ. ಆಮೇನ್. ಪ್ರಿಯರೇ, ಈ ಸತ್ಯವೇದವನ್ನು ಧ್ಯಾನ ಮಾಡುವುದಕ್ಕೆ ಮುಂಚೆ ನಮ್ಮ ಜೀವನದೊಳಗೆ ಕೆಟ್ಟ ವಿಷಯಗಳು ಯಾವಾಗ ಬರುತ್ತವೋ ಆವಾಗಲೇ ನಮ್ಮ ಜೀವನದಲ್ಲಿ ಸಂಕಟವು ಎದುರಾಗುತ್ತವೆ. ಭಾಳಷ್ಟು ಈ ಸತ್ಯವೇದದ ಮೂಲಕ ಮೊದಲನೆಯದಾಗಿ ಮನುಷ್ಯನು ತನ್ನನ್ನು ತಾನು ನೋಡಿಕೊಳ್ಳಲು ಬೇಕು. ತನ್ನನ್ನು ತಾನು ಪರಿಪೂರ್ಣವಾದಂಥ ಸ್ಥಿತಿಯಲ್ಲಿ ಗಮನಕ್ಕೆ ತಂದುಕೊಳ್ಳಲೇಬೇಕು. ಮನುಷ್ಯನು ಆರೋಗ್ಯದಿಂದ ಇರುವಂಥ ಮನುಷ್ಯನು ಅನಾರೋಗ್ಯಕ್ಕೆ ಒಳಗಾಗುವಂಥ ಸ್ಥಿತಿಗಳು ಏನು ಅನ್ನುವುದನ್ನು ನಾವು ನೋಡುವುದಾದರೆ, ಪ್ರಿಯರೇ, ಈ ಒಂದು ವಿಮೋಚನಾ ಕಾಂಡೆಯಲ್ಲಿ ಈ ಪುಸ್ತಕದಲ್ಲಿ 10 ಆಜ್ಞೆಗಳನ್ನು ಬರೆಸಿರುತ್ತಾನೆ ದೇವರು. ಅದರಲ್ಲಿ ಒಂದು ಆಜ್ಞೆ, ನಿನ್ನ ನೆರೆಯವರನ್ನು ಮಾತ್ರ ಪ್ರೀತಿಸು, ದೇವರನ್ನು ಪ್ರೀತಿಸು. ಯಾವಾಗಲೂ ನಿನ್ನ ನೆರೆಯವರನ್ನು ಮಾತ್ರ ದೂಷಿಸಬಾರದು, ದ್ವೇಷಿಸಬಾರದು. ಇದು ಅಲ್ಲದೆ ಮನುಷ್ಯನು ನಮ್ಮ ಮುಂದುಗಡೆ ಇರುವಂಥ ನಮ್ಮ ನೆರೆಯವರನ್ನು ಅವರಿಂದ ನಾವು ಯಾವುದೂ ಕೂಡ ಅವರಿಗೆ ತಿಳಿಯಲಾರದೆ ಆಸೆ ಪಡಬಾರದು, ಆಶಿಸಬಾರದು. ಒಂದು ವೇಳೆ ನಾವು ಏನಾದರೂ ಅವರ ಮನೆಯಲ್ಲೇ ಆಗಲಿ
ಅವರಿಗಿರುವಂಥ ಒಂದು ಒಳ್ಳೆಯ ಬಹುಮಾನ ವಸ್ತುಗಳಾಗಲಿ ಅವನ್ನು ನಾವು ಪರಿಪೂರ್ಣವಾಗಿ ಅವರ ಹತ್ರ ನಾವು ಕೇಳಿ ಪಡೆಯಬಹುದು. ಹಾಗಲ್ಲದೆ ಅವರು ಇಲ್ಲದ ಸಮಯದಲ್ಲಿ ಆ ಸಾಮಾನುಗಳನ್ನು ಕದ್ದುವುದು ಅಥವಾ ಈ ಭಿನ್ನವಾದಂಥ ಸ್ಥಿತಿಗಳನ್ನು ಯಾವಾಗಲೂ ಬರುತ್ತವೋ ಆವಾಗನೇ ಮನುಷ್ಯನಿಗೆ ರೋಗ ಶುರು, ಮನುಷ್ಯನ ಕಷ್ಟಗಳು ಶುರುವಾಗ್ತವೆ. ಪ್ರಿಯರೇ, ಈ ಒಂದು ಆದಿಕಾಂಡ ಗ್ರಂಥ ಅಧ್ಯಾಯಗಳು 50 ಅಧ್ಯಾಯಗಳು. ಈ 50 ಅಧ್ಯಾಯಗಳಲ್ಲೂ ಭಾಳಷ್ಟು ಚರಿತ್ರೆಗಳು ಇವೆ. ಭಕ್ತರಿಗೆ ಅಥವಾ ದೇವರಿಗೆ ಮತ್ತು ಮಧ್ಯದಲ್ಲಿ ನಡೆಯುತ್ತಿರುವಂಥ ಒಂದು ಸಂಘಟನೆ. ಈ ಒಂದು ಸಂಘಟನೆಯಲ್ಲಿ ನಾವು ಈ ಗ್ರಂಥವನ್ನು ಪರಿಶೀಲನೆ ಮಾಡಿ ಓದುವಾಗ ಭಾಳಷ್ಟು ಒಳ್ಳೆಯ ವಿಷಯಗಳು ಸಿಗುತ್ತವೆ. ಪ್ರಿಯರೇ, ಈ ಒಂದು ಆದಿಕಾಂಡ ಗ್ರಂಥ 50 ಅಧ್ಯಾಯಗಳು, ವಚನಗಳು 1533 ವಚನಗಳಾಗ್ತವೆ. 1533 ವಚನಗಳು ಈ 50 ಅಧ್ಯಾಯಗಳಲ್ಲಿ. ಬಲು ಅಬ್ರಹಾಮನನ್ನು ದೇವರು ಕರೆದಿರುತ್ತಾನೆ. 20ನೇ ಅಧ್ಯಾಯ ಪ್ರಾರಂಭದಿಂದ 5-6 ವಚನಗಳಲ್ಲಿ ನಾವು ನೋಡುತ್ತೇವೆ. ಅಬ್ರಹಾಮನು ಅಲ್ಲಿಂದ ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಬ್ರಹಾಮನನ್ನು ದೇವರು ಕರೆದು, ನಾನು ತೋರಿಸುವ ದೇಶಕ್ಕೆ ಮಾರ್ಗದಲ್ಲಿ ನೀನು ತಪ್ಪದೇ ನಡೆಯಬೇಕಾಗುತ್ತದೆ ಅನ್ನುವ ಒಂದು ಮಾಹಿತಿಯನ್ನು ಕೊಡುವುದಕ್ಕೋಸ್ಕರ ಈ ಅಬ್ರಹಾಮನನ್ನು ಕರೆದಿರುತ್ತಾನೆ. ಅಬ್ರಹಾಮನು ದೇವರ ಮಾತಿಗೆ ತಲೆ ಬಗ್ಗಿಸಿ ದೇವರು ಕರೆದಿರುವ ಮಾತಿಗೆ ಬೆಲೆ ಕೊಟ್ಟು ದೇವರ ಹತ್ರ ಬಂದಿರುತ್ತಾರೆ. ಮೊದಲನೆಯದು ದೇವರ ಮಾತು ಕೇಳ್ತಾನೆ. ಎರಡನೆಯದು ದೇವರು ಕಳಿಸಿಕೊಟ್ಟ ಪ್ರತಿ ಸ್ಥಳಕ್ಕೆ ಹೋಗ್ತಾನೆ. ಈ ಥರ ಈ ಒಂದು ಗೆರಾರಿನ ಪ್ರದೇಶದಲ್ಲಿ ನಿವಾಸ ಮಾಡುವುದಕ್ಕೋಸ್ಕರ ಅಬ್ರಹಾಮನು ಸಂಚಾರ ಮಾಡುತ್ತಾ ಈ ಒಂದು ಸ್ಥಳಕ್ಕೆ ಬಂದಿರುತ್ತಾನೆ. ಬಂದಿರುವಾಗ ಈ ಒಂದು ಗೆರಾರ್ ಸೀಮೆಯಲ್ಲಿ ಇರುವಂಥ ಒಂದು ಹರುಷನು, ಈ ಹರುಷನನ್ನು ಅಬ್ರಹಾಮನ ಕುಟುಂಬದ ಮೇಲೆ ಒಂದು ದುರಭಿಪ್ರಾಯವನ್ನು, ಒಂದು ಕೆಟ್ಟ ಲಕ್ಷಣವನ್ನು ಹಿಡಿದುಕೊಂಡಿರುತ್ತಾನೆ. ನಾನು ಮೊದಲೇ ಹೇಳಿದ್ದೀನಿ, ನಮ್ಮ ಮನೆಯಲ್ಲಿ ಕಷ್ಟ ಬರ್ತವಂತಂದರೆ ಯಾವುದೇ ಒಂದು ಕಾರಣ ಇದ್ದೇ ಇರುತ್ತದೆ. ನಮ್ಮ ಶರೀರದಲ್ಲಿ ರೋಗ ಬರುತ್ತಂದರೆ ಅದಕ್ಕೊಂದು ಕಾರಣ ಇದ್ದೇ ಇರುತ್ತದೆ. ಇಡೀ ಒಬ್ಬರು ಮಾಡಿರುವಂಥ ಪಾಪಕ್ಕೆ ಇಡೀ ಒಂದು ಕುಟುಂಬ, ಒಂದು ಸಂಘ, ಸಮಾಜ ಕೂಡ ಕಷ್ಟಕ್ಕೆ ಸಿಲುಕುವ ಸ್ಥಿತಿ ಭಾಳಷ್ಟು ಕಾಣಬರುತ್ತವೆ. ಮನೆಯಲ್ಲಾಗಲಿ ಸಭೆಯಲ್ಲಾಗಲಿ ಅಥವಾ ಒಬ್ಬರಿಂದಲೇ ಈ ಒಂದು ಕೆಟ್ಟ ಆಲೋಚನೆಗಳು ಬಂದ ತಕ್ಷಣ ಅದನ್ನು ನಾವು ಜ್ಞಾಪಕಕ್ಕೆ ತಂದುಕೊಂಡು ಅದನ್ನು ತಿದ್ದುಕೊಳ್ಳಲು ಪ್ರಯತ್ನ ಮಾಡಲೇಬೇಕು. ಪ್ರಿಯರೇ, ಆ ಗೆರಾರಿ ಸೀಮೆಯಲ್ಲಿರುವಂಥ ಹರುಷನು, ಈ ಹರುಷನ ಈ ಒಂದು ಅಬ್ರಹಾಮ ಕುಟುಂಬವನ್ನು ಆ ಸ್ಥಳಕ್ಕೆ ಸೇರಿದಾಗ ಅಬ್ರಹಾಮನ ಪತ್ನಿಯನ್ನು
ತನ್ನ ಕೆಲಸಕ್ಕಾಗಿ ತನ್ನ ಮನೆಯಲ್ಲಿ ಇಡಿಸಿಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಇದು ಕೆಟ್ಟ ಆಲೋಚನೆ. ಇದು ತನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂಥ ವಿಷಯವಲ್ಲ. ಇದು ತನ್ನ ಜೀವನಕ್ಕೆ ಸರಿಯಾದಂಥ ಸ್ಥಿತಿ ಸರಿಯಲ್ಲಿದು. ಹಾಗನೇ ಆತನು ದೇವರು ಸೇವಕರು ಆಗಿರುವಂಥ ಅಬ್ರಹಾಮನು ಆತನ ಪತ್ನಿಯನ್ನು ಕರೆದುಕೊಂಡು ತನ್ನ ಮನೆಯಲ್ಲಿ ಇರಿಸಿಕೊಂಡೇ ಇರುತ್ತಾನೆ. ಈ 20ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಮಾತಾಡುತ್ತಾನೆ, ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು, ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವವನು ಮತ್ತು ನೀನು ಬದುಕುವಿ. ಆಕೆಯನ್ನು ಒಪ್ಪಿಸುವುದಿಲ್ಲವೋ? ಒಂದು ವೇಳೆ ನೀನೇನಾದರೂ ಒಪ್ಪಿಸಲಿಲ್ವ, ನಿನ್ನನ್ನು ಸಾಯಿಸಿಬಿಡ್ತೀನಿ, ನಿನ್ನನ್ನು ಜೀವಂತವಾಗಿ ಬಿಡುವುದಿಲ್ಲ ಅನ್ನುವ ಒಂದು ಪ್ರಶ್ನೆ, ಒಂದು ಉತ್ತರವನ್ನು ಈ ಹರ್ಷನು ಕನಸಿನಲ್ಲಿ ದೇವರು ದರ್ಶನ ಕೊಡುತ್ತಾನೆ. ಈ ಒಂದು ವೇಳೆ ನೀನು ಆತನ ಪತ್ನಿಯನ್ನು ನೀನು ಅಬ್ರಹಾಮನ ಕಡೆ ಕಳಿಸಲಿಲ್ಲ ಅಂತಂದರು, ನಾನು ನಿನ್ನನ್ನು ಸಾಯಿಸಿಬಿಡ್ತೀನಿ, ನಿನ್ನನ್ನು ಕಷ್ಟಕ್ಕೆ ನಾನು ಒಣಗಾಗುವಂಥ ಸ್ಥಿತಿಯನ್ನು ತರುವಂತಾಗಿರುತ್ತೇನೆ. ಪ್ರಿಯರೇ, ನಾಶನಕ್ಕೆ ಮುಂದೆ ಬರುವಂಥ ಒಂದು ಗರ್ವದ ಸ್ಥಿತಿಯನ್ನು, ನಾಶನಕ್ಕೆ ಒಳಗಾಗುವಂಥ ಒಂದು ಗರ್ವದ ಭೀತಿಯನ್ನು ಹೃದಯದಲ್ಲಿ ಅಣಗಿರುವುದು. ಇಂಥ ಒಂದು ಸ್ಥಿತಿ ಇದ್ದರೂ, ಇಂಥ ಒಂದು ಸ್ಥಿತಿಗತಿಗಳು ಏನಾದರೂ ಮನುಷ್ಯನ ಹೃದಯದಲ್ಲಿ ಅದನ್ನೇ ಪೂರ್ಣವಾಗಿ ಮುಂದುವರಿಯಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟರು, ದೇವರು ಅಥವಾ ಅವನನ್ನು, ಅವನ ಕುಟುಂಬವನ್ನು ಒಂದು ವಿಪರೀತವಾದಂಥ ಸ್ಥಿತಿಯಲ್ಲಿ ಒಂದು ರೋಗದ ವಾತಾವರಣವನ್ನು ಒದಗಿಸಿಕೊಡ್ತಾನೆ. ನಮ್ಮ ಶರೀರದಲ್ಲಾಗಲಿ ಅಥವಾ ನಮ್ಮ ಮನೆಯಲ್ಲಾಗಲಿ ನಮ್ಮ ಹೃದಯದಲ್ಲಾಗಲಿ ನಮ್ಮ ನೆರೆಯವರನ್ನು ನೋಡುತ್ತಾ ಯಾವುದೇ ಒಂದು ಕೆಟ್ಟ ಆಲೋಚನೆ ಬರುತ್ತದೆ ಅಂದರೆ ನಮ್ಮ ಸ್ಥಿತಿ ಕಡಿಮೆ ಆಗಲಿಕ್ಕೆ ಕಾರಣ ನಮ್ಮ ಬದುಕಿನಲ್ಲಿ ಸಂಕಟಕ್ಕೆ ಗುರಿಯಾಗುವಂಥ ಸ್ಥಿತಿಯನ್ನು ನಾವು ನೋಡ್ತೀವಿ. ಪ್ರಿಯರೇ, ದೇವರು ಈ ಒಂದು ಹರ್ಷನಿಗೆ ಹೇಳುತ್ತಾನೆ, ಆಕೆಯನ್ನು ಆ ಯಜಮಾನನ ಮನೆಗೆ ಕಳಿಸು. ಒಂದು ವೇಳೆ ನೀನೇನಾದರೂ ಕಳಿಸಲಿಲ್ಲ ಅಂತಂದರು ಏನೇ ಮಾಡ್ತಾನ ಅಂತಂದರು ನಾವು ನೋಡುವಾಗ ಅವನು ಏನಾಗಿರುತ್ತಾನೆ? ಅಬ್ರಹಾಮನು ಒಬ್ಬ ಪ್ರವಾದಿಯಾಗಿರುತ್ತಾನೆ. ಪ್ರವಾದಿ ಅಂದರು ದೇವರ ಒಂದು ಸೇವೆ ಮಾಡಲಿಕ್ಕೆ ಅಥವಾ ದೇವ ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನೇಮಿತರಾಗಿರುವಂಥ ಒಬ್ಬ ಪ್ರವಾದಿ. ಬೇರೆ ಸೇವಕರು ಬೇರೆ. ಪೂರ್ಣ ಪ್ರವಾದಿಯಾಗಿ ನಿನ್ನಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಪ್ರಿಯರೇ, ನಾವು ಯಾವ ಕಷ್ಟದಲ್ಲಿ ಸಿಲುಕಿಕೊಂಡ್ರೂ, ನಾವು ಯಾವ ಶೋಧನೆಯಲ್ಲಿ ನಾವು ನರಳುತ್ತಿದ್ದರೂ ನಮಗೋಸ್ಕರ ಪ್ರಾರ್ಥನೆ ಮಾಡುವ ಒಬ್ಬ ಪ್ರವಾದಿ ಇದ್ದಾರೆ. ಯಾರು ಹೇಳಿ? ಒಬ್ಬ ಪ್ರವಾದಿ ಇದ್ದಾರೆ. ಈಗಾಗಲೇ ಪ್ರಾರ್ಥನೆ ಮಾಡಿ ಮುಗಿಸಿದ್ದಾರೆ. ಯಾರವರು? ನಮ್ಮ ಮುಂದೆ ಬರುವಂಥ ನಮ್ಮ ಮಕ್ಕಳು ವಿದ್ಯಾವಂತರನ್ನಾಗಿ ಉದ್ಯೋಗಸ್ಥರನ್ನಾಗಿ ಮಾಡಿ ಸ್ವಾಮಿ ಅನ್ನುವ ಒಂದು
ಮಾಹಿತಿಯನ್ನು ನಮಗೆ ಈ ಕಾಲಕ್ಕೆ ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿದರು. ಅವರು ಯಾರಂತಂದರೆ ಫಾದರ್ ದ್ಯಾವದಾಸಯ್ಯನವರು. ನಮಗೋಸ್ಕರ ಪ್ರಾರ್ಥನೆ ಮಾಡುವರು. ನಮ್ಮ ಕಷ್ಟಗಳಿಗೋಸ್ಕರ, ನಮ್ಮ ರೋಗಗಳಿಗೋಸ್ಕರ, ನಾವು ಮಾಡಿರುವ ತಪ್ಪುಗಳಿಗೋಸ್ಕರ ಮಧ್ಯದಲ್ಲಿ ಇದ್ದುಕೊಂಡು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಂಥ ಪ್ರವಾದಿಯಾಗಿರುತ್ತಾರೆ. ಎರಡನೇ ಪ್ರವಾದಿ ಯೇಸು ಸ್ವಾಮಿ. ಎರಡನೇ ಪ್ರವಾದಿ ಯೇಸು ಸ್ವಾಮಿ. ಇವರು ಮನುಷ್ಯನು ಕೆಟ್ಟು ಹೋಗುವನು, ನಶಿಸುವುದಕ್ಕೆ ಕಾರಣ ಆಗಿರುವಂಥ ಮನುಷ್ಯನನ್ನು ಹುಡುಕಿ ಕಾಪಾಡುವುದಕ್ಕೋಸ್ಕರ, ರಕ್ಷಿಸುವುದಕ್ಕೋಸ್ಕರ, ನಮಗೋಸ್ಕರ ಪರಲೋಕವನ್ನು ಬಿಟ್ಟು ಈ ಭೂಲೋಕಕ್ಕೆ ಬಂದಿರುವಂಥ ಯೇಸು ಸ್ವಾಮಿ. ಆತನು ನಮ್ಮ ಒಡೆಯನು, ಆತನು ನಮ್ಮ ರಕ್ಷಕನು. ಆತನು ಪ್ರಾರ್ಥನೆಯಿಂದ ನಮ್ಮ ಪಾಪದ ದೋಷಗಳು ಎಲ್ಲವೂ ಕೂಡ ಬಿಡುಗಡೆ ಆಗುವುದು. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ಪೂರ್ಣ ನಮ್ಮನ್ನು ಬಿಡಿಸಿ ಪವಿತ್ರರನ್ನಾಗಿ ಜೀವಿಸಲಿಕ್ಕೆ ದೇವರು ತನ್ನ ಚಿತ್ತವನ್ನು ಒದಗಿಸಿಕೊಟ್ಟಿದ್ದಾರೆ. ಇದು ಪ್ರವಾದಿಯಾಗಿರುವಂಥ ಅವರು ಕೆಲಸಗಳು. ಪ್ರವಾದಿ ಇನ್ನೂ ಏನು ಮಾಡ್ತಾರಂತಂದರೂ, ದೇವರ ಹತ್ರ ಮಾಹಿತಿಯನ್ನು ಪಡೆದುಕೊಂಡು ಸಭೆಯವರಿಗೆ, ಸಭೆ ಮಕ್ಕಳಾಗಿರುವಂಥ ನಮಗೂ ನಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ಅಥವಾ ರಕ್ಷಕನು ದೇವರು ಅನ್ನುವ ಮಾಹಿತಿಯನ್ನು ನಾವು ಪಡೆದುಕೊಂಡು ಸಂಪೂರ್ಣ ರಕ್ಷಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಆ ಒಂದು ಪರಲೋಕದ ವಿಷಯಗಳನ್ನು ನಮಗೋಸ್ಕರ ಹೊಂದಿಕೊಂಡು ನಮಗೆ ಬೋಧನೆ ಮಾಡುವಂಥವರಾಗಿರುತ್ತಾರೆ, ನಮಗೆ ಉಪದೇಶ ಮಾಡುವಂಥವರಾಗಿರುತ್ತಾರೆ, ನಮಗೆ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಬೋಧಿಸುವಂಥವರಾಗಿರುತ್ತಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರುತ್ತಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡುವರು, ನಮ್ಮ ಕಷ್ಟಗಳಿಗೋಸ್ಕರ, ನಮ್ಮ ಪಾಪದ ಭೀತಿಯನ್ನು ಬಿಡುಗಡೆಗೋಸ್ಕರ ಪ್ರಾರ್ಥನೆ ಮಾಡುವ ಪ್ರವಾದಿಯಾಗಿರುತ್ತಾರೆ. ಇದು ಒಂದನೇದು. ಎರಡನೇದು, ಮತ್ತು ನೀನು ಬದುಕುವಿ. ಪ್ರಿಯರೇ, ನಾವು ಈ ಒಂದು ಬಾಹ್ಯ ದೇಹದಿಂದಲೂ ನಾವು ಫಲವಂತವಾದಂಥ ಜೀವನ ಇಲ್ಲದವರಾಗಿ ಬದುಕುತ್ತಿದ್ದೀವಿ. ನಮ್ಮ ಬದುಕಿನಲ್ಲಿ, ನಮ್ಮ ಬದುಕಿನ ಬಾಳಿನಲ್ಲಿ ನಾವು ಬೆಳಕಲ್ಲಿ ಜೀವಿಸಲೇಬೇಕು. ನಾವು ಬೆಳಕಿನಲ್ಲಿ ಬದುಕಲಿಕ್ಕೆ ದೇವರು ಕೊಟ್ಟಿರುವಂಥ ಒಂದು ನುಡಿ, ನಾನೇ ಬೆಳಕಾಗಿರುತ್ತೇನೆ, ನಾನು ಬೆಳಕಾಗಿದ್ದೀನಿ, ಅಥವಾ ನೀವು ಕೂಡ ಬೆಳಕಾಗಿದ್ದೀರಾ. ಅದು ಹೇಗೆ ಅಂತಂದರೆ, ಯೇಸು ಕ್ರಿಸ್ತನಾಗಿರುವಂಥ ದೇವರ ಒಂದು ನುಡಿಯನ್ನು ನಾವು ಕೇಳಿಕೊಂಡು ಆ ಒಂದು ವಚನಕ್ಕೆ ನಾವು ಸರಿಯಾದಂಥ ರೀತಿಯಲ್ಲಿ ನಡೆಯುವ ಆಗಿರುವಾಗ ಅದು ಮೂಲಕ ನಾವು ಖಚಿತವಾಗಿ ನಾವು ಬದುಕುವವರಾಗಿರುತ್ತೇವೆ. ನಾವು ಎಷ್ಟೇ ಏನೇ ಇರಲಿ, ನಾವು ಏನೇ ಮಾಡಿದರೂ, ಏನೇ ಕಷ್ಟ ಬಂದರೂ ನಾವು ಬದುಕಲೇಬೇಕಂತಂದರೂ ನಾವು ಬದುಕಲಿಕ್ಕೆ ನಮ್ಮಲ್ಲಿ ಅಡ್ಡಿ ಆಟಂಕಗಳು, ಪಾಪದ ನಿಯಮಗಳು ಅವನ್ನು ಮೊದಲು ಏನು ಮಾಡಬೇಕಂದ್ರೆ ತೊರೆದು ಹಾಕಬೇಕು, ಇಲ್ಲ ದೇವರ ಹತ್ರ ಒಪ್ಪಿಕೊಳ್ಳಲೇಬೇಕು. ಪ್ರಿಯರೇ, ಈ ಥರ ಯಾವನು ಆದರೂ ಯೇಸು ಕ್ರಿಸ್ತನನ್ನು ನಂಬಿ ಬದುಕುವುದಕ್ಕೆ ಇಷ್ಟಪಡುವವನಾದರೂ ಅವನ ಪಾಪದ ಜೀವನವನ್ನು ಸಂಪೂರ್ಣವಾಗಿ ಬಿಟ್ಟು ಯೇಸು ಕ್ರಿಸ್ತನ ಬಳಿಯಲ್ಲಿ ಸಂಪೂರ್ಣವಾಗಿ ಬದುಕಲಿಕ್ಕೆ ಕಾರಣವಾಗುತ್ತದೆ. ಈ ಒಂದು ಸಂಪೂರ್ಣ ಸ್ಥಿತಿಯನ್ನು ನಾವು ಧ್ಯಾನ ಮಾಡುವಾಗ, ಮತ್ತು ನೀನು ಬದುಕುವಿ, ನಾವು ಬದುಕಲಿಕ್ಕೆ ಸಾಧ್ಯವಿದೆ,
ನಾವು ಬದುಕು ಜೀವನ ವೃದ್ಧಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ನಾವು ಮಾಡುವ ಒಂದು ಒಳ್ಳೆಯ ಕೆಲಸವನ್ನೇನಂತಂದರೂ ಪಾಪದ ಸ್ಥಿತಿಯನ್ನು ಬಿಡಬೇಕು. ನಮಗೆ ಬೋಧನೆ ಮಾಡುತ್ತಿರುವಂಥ ಸೇವಕರು ಅಥವಾ ದೈವ ಸೇವಕರು ಹೇಳಿಕೊಟ್ಟಿರುವಂಥ ದೇವರ ವಾಗ್ದಾನಗಳನ್ನು ನಾವು ಹೃದಯಪೂರ್ವಕವಾಗಿ ಅವನ ಧ್ಯಾನ ಮಾಡಲೇಬೇಕಾಗುತ್ತದೆ. ದೇವರಿಗೆ ಒಪ್ಪಿಸಲಿಲ್ಲ ಅಂತಂದರೂ ಆತನು ನಿನ್ನನ್ನು ಸಾಯಿಸಿಬಿಡುತ್ತಾನೆ. ಅದು ಪಾಪದ ನೈಜ ಬಿಡಲಿಲ್ಲ ಅಂತಂದರೂ ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂದರೆ ಕಷ್ಟಕ್ಕೆ ಮತ್ತು ಶೋಧನೆಗಳಿಗೆ ಮತ್ತು ಗುರಿಯಾಗುವಂಥ ಸ್ಥಿತಿಯನ್ನು ನಾವು ತಿಳಿದುಕೊಳ್ಳಲೇಬೇಕು. ಪ್ರತಿಯೊಬ್ಬರೂ ಕೂಡ ಬದುಕಲೇಬೇಕು. ದೇವರ ಒಂದು ಚಿತ್ತ. ಪ್ರತಿಯೊಬ್ಬರು ಬದುಕಿ ಜೀವನದಲ್ಲಿ ಒಳ್ಳೆಯ ಸ್ಥಿತಿಯನ್ನು ಪಡೆದುಕೊಂಡು ಯೇಸು ಕ್ರೈಸ್ತನ ನಾಮದಲ್ಲಿ ಮೊದಲು ಇರುವಂಥ ಸ್ಥಿತಿಗಿಂತಲೂ ಎರಡನೆಯದಾಗಿ ಯಾವಾಗಲೂ ಕೆಟ್ಟ ಆಲೋಚನೆಗಳ ಕಡೆಗೆ ನಾವು ತಿರುಗಬಾರದು. ತಿರುಗಿದರೂ ಮತ್ತೆ ಬಿಡುಗಡೆ ಇಲ್ಲ, ಶ್ರಮೆ ಸಂಕಟಗಳನ್ನು ಬರುತ್ತವೆ. ಪ್ರಿಯರೇ, ಆ ಎಲ್ಲ ಸಂಕಟಗಳನ್ನು ಒತ್ತಿಕೊಂಡು ಇಲ್ಲಿಗೆ ಬಂದಿರುತ್ತೇವೆ. ಪ್ರವಾದಿ ಹೀಗೆ ಪ್ರಾರ್ಥನೆ ಮಾಡುತ್ತಾನೆ. ಈ ಒಂದು ಆದಿಕಾಂಡ ಗ್ರಂಥ 20ನೇ ಅಧ್ಯಾಯ 17ನೇ ವಚನದಲ್ಲಿ ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ಯಾರಿಗೋಸ್ಕರ ಈ ಒಬ್ಬ ಅರಿಶಿನಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ. ಈ ಅಭಿಮೇಲೇಕನನ್ನು ಸಂಪೂರ್ಣವಾಗಿ ಗುಣ ಮಾಡಲು ಇದು ದೇವರಿಂದಲೇ ಸಾಧ್ಯ. ಇವನು ಈ ಅಭಿಮೇಲೇಕ ಒಬ್ಬನು ಮಾತ್ರ ಸಂಪೂರ್ಣವಾಗಿ ಗುಣವಾದರೂ ಈ ಮನೆಯಲ್ಲಿರುವಂಥ ಎಲ್ಲ ಅಥವಾ ದಾಸಿಯರನ್ನು ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಶುಭ ಉಂಟಾಗುತ್ತದೆ. ಈ ಶುಭವು ಆ ಒಂದು ಮನೆಯಲ್ಲಿ ನೆಲೆಗೊಳ್ಳಲಿಕ್ಕೋಸ್ಕರ ತರುವಾಯ ಅಬ್ರಹಾಮನು ದೇವರನ್ನು ಪ್ರಾರ್ಥನೆ ಮಾಡಲು ಬೇಡಿಕೊಳ್ಳಲು ಆತನ ಮೂಲಕ ಆ ತಪ್ಪುಗಳನ್ನು ಕ್ಷಮಿಸಿ ಆತನಿಗೆ ಬೇಕಾಗಿರುವಂಥ ಒಂದು ಆರೋಗ್ಯ ವ್ಯವಸ್ಥೆ ಯಾವಾಗ ಈ ಮನೆಯಲ್ಲಿ ಈ ಅಬ್ರಹಾಮನ ಪತ್ನಿಯಾದ ಸ್ಯಾರಾಳನ್ನು ತನ್ನ ಮನೆಯಲ್ಲಿ ಕರೆಸಿಕೊಳ್ಳುತ್ತಾನೋ ಆ ಸ್ಯಾರಾಯಳು ಅವರ ಮನೆಯಲ್ಲಿ ಇರುವ ವರ್ಷಗಳು ಎಷ್ಟು ವರ್ಷಗಳಿದ್ದರೂ ಅಷ್ಟು ವರ್ಷಗಳು ಅವರ ಮನೆಯಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ. ಅದರಲ್ಲಿ ಅವರು ಕುರಿಗಳಲ್ಲಾಗಲಿ ಅಥವಾ ಮತ್ತು ಮನುಷ್ಯರಲ್ಲಾಗಲಿ ಯಾವುದೇ ಶರೀರ ರೀತಿಯಾಗಿ ಫಲಿಸುವ ಪರಿಸ್ಥಿತಿ ಕಾಣ್ತಾನೇ ಇಲ್ಲ. ಈ ಪರಿಸ್ಥಿತಿ ಪೂರ್ತಿ ದೇವರು ಒಂದು ಶಾಪದ ಥರ ಆ ಮನೆಯ ಮೇಲೆ ಸಂಪೂರ್ಣವಾಗಿ ಇರಿಸಿದ್ದಾನೆ. ಇದು ಬಿಡುಗಡೆ ಮಾಡಲು ಮನುಷ್ಯನಿಂದ ಆಗಿರುವಲಿಕ್ಕೆ ಸಾಧ್ಯವಿಲ್ಲ. ಒಬ್ಬ ಯೇಸು ಕ್ರಿಸ್ತನ ಅಥವಾ ದೇವರಿಂದಲೇ ಮಾತ್ರ ಇದು ಸಾಧ್ಯ. ಅಬ್ರಹಾಮನು ಈ ಒಂದು ಅವನ ಮತ್ತು ರಕ್ಷಣೆಗಾಗಿ ಆರೋಗ್ಯಕ್ಕಾಗಿ ಅಬೀಮೆಲೆಕನನ್ನು ಕುರಿತು ದೇವರ ಹತ್ರ ಬೇಡಿಕೊಳ್ಳುತ್ತಾನೆ. ಫಾದರ್ ದ್ಯಾವದಾಸಯ್ಯನವರು ಹೇಳಿರುತ್ತಾರೆ, ಏನಂತಂದರು, ನೀನು ರೋಗದಲ್ಲಿ ಇರುವುದಾದರೆ ನಿನ್ನ ನೆರೆಯವರನ್ನು ಕೂಡ ಎಷ್ಟು ಜನ ರೋಗದಲ್ಲಿ ಇರುವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿರುವುದಾದರೆ
ನಿನ್ನ ರೋಗ ಕಡಿಮೆ ಆಗ್ತದೆ, ನಿನ್ನ ರೋಗ ಕಡಿಮೆಯಾಗ್ತದೆ, ನಿನ್ನ ಕಷ್ಟಗಳು ಕಡಿಮೆಯಾಗ್ತವೆ, ನಿನ್ನ ಸಂಕಟಗಳು ಕಡಿಮೆಯಾಗ್ತವೆ, ನಿನ್ನ ಸ್ಥಿತಿಗತಿ ಬದಲಾವಣೆ ಆಗುತ್ತದೆ. ನೀನು ಯಾವಾಗಲೂ ನಿನ್ನಗೋಸ್ಕರ, ನಿನ್ನ ಸುತ್ತಮುತ್ತಲು ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಬಂಧು ಸ್ನೇಹಿತರ ಇವರಿಗೋಸ್ಕರನೇ ಪ್ರಾರ್ಥನೆ ಮಾಡಿ, ನೀನು ಯಾವಾಗಲೂ ಎಷ್ಟು ದಿನ ಬಂದರೂ ನಿನ್ನ ಪ್ರಾರ್ಥನೆ ನಿನ್ನ ಸುತ್ತಮುತ್ತಲೇ. ಅದೇನು ಫಲ ಕೊಡುವಂಥ ಸ್ಥಿತಿ ಬರಲಿಕ್ಕೆ ಭಾಳಷ್ಟು ಟೈಮ್ ಆಗುತ್ತೆ. ಆದರೂ ಸ್ವಾಮಿ, ನಾನು ಈ ಥರ ಕಾಯಿಲೆದಿಂದಿದ್ದೀನಿ, ಈ ಥರ ನಾನು ಕಷ್ಟದಲ್ಲಿದ್ದೀನಿ, ಈ ಥರ ನಾನು ಸಾಲದಲ್ಲಿದ್ದೀನಿ, ಈ ಥರ ನಾನು ಕಾಯಿಲೆಗಳಿಂದ ನಾನು ಬರಳುತ್ತಿದ್ದೀನಿ. ಈ ಒಂದು ಸ್ಥಿತಿಯನ್ನು ಮನಸ್ಸಿಗೆ ತಂದುಕೊಂಡು ನಾನು ಇರುವ ಸ್ಥಿತಿಯಲ್ಲಿ ನನ್ನಂತೆ ಎಷ್ಟು ಜನ ಈ ಒಂದು ಸ್ಥಿತಿಯಲ್ಲಿ ಇರುವರು ಸ್ವಾಮಿ, ಮೊದಲು ಅವರನ್ನು ಸಂಪೂರ್ಣವಾಗಿ ಬಿಡುಗಡೆ ಕೊಡು, ಅವರಿಗೆ ಸಂಪೂರ್ಣವಾಗಿ ವಾಸಿ ಕೊಡು, ಅವರಿಗೆ ಸ್ವಾಮಿ ಈ ಒಂದು ಸಾಲಗಳಿದ್ದರೂ ಬಿಡಿಸು, ಕಾಯಿಲೆಗಳಿದ್ದರೂ ವಾಸಿ ಮಾಡು. ಈ ಥರ ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವುದಾದರೆ ಖಚಿತವಾಗಿ ಆ ಕಡೆ ಅವರಿಗೆ ಕಡಿಮೆ ಆಗುತ್ತೆ, ಇಲ್ಲಿ ಬಂದ ಪ್ರಾರ್ಥನೆ ಮಾಡುತ್ತಿರುವಂಥ ನಮಗೂ ಕೂಡ ಏನಾಗ್ತದೆ, ಗುಣ ಆಗುತ್ತದೆ. ನಮ್ಮ ಈ ಸಂಪೂರ್ಣವಾಗಿ ಸ್ವಸ್ಥತೆಯನ್ನು ಪಡೆದುಕೊಳ್ಳಲೇಬೇಕಂತಂದರೂ ಅಬ್ರಹಾಮನ ಥರ ಬೇಡಿಕೊಳ್ಳಲೇಬೇಕು. ನಮ್ಮ ದೇಶವನ್ನು, ನಮ್ಮ ಗ್ರಾಮವನ್ನು ಅಥವಾ ನಮ್ಮ ಕ್ಯಾಂಪ್ಗಳನ್ನು ಸುಮಾರು ಜನರು ಸ್ವಾಮಿ ನಿನ್ನ ಕಡೆ ತಿರುಗುತ್ತಾ ಇಲ್ಲ, ನಿನ್ನ ಕಡೆ ಬರ್ತಾ ಇಲ್ಲ. ಕನಿಷ್ಠ ಒಂದು 5 ನಿಮಿಷ ಮೊಣಕಾಲು ಹಚ್ಚಿ ಪ್ರಾರ್ಥನೆ ಮಾಡಿದರೆ ಜಯ ಕೊಡ್ತಾನೆ ದೇವರು, ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾನೆ ದೇವರು. ಪ್ರಿಯರೇ, ದೇವರಿಗಾಗಿ ಅಬ್ರಹಾಮನು ಆ ಒಂದು ಅಭಿಮೇಲೆಕನಿಗೋಸ್ಕರ ಅಡ್ಡ ಬಿದ್ದು ಪ್ರಾರ್ಥನೆ ಮಾಡುತ್ತಾನೆ. ಎರಡನೆಯದಾಗಿ ಅವನ ಸಂಪೂರ್ಣವಾಗಿ ವಾಸಿ ಕೊಡುತ್ತಾನೆ. ಮೂರನೆಯದಾಗಿ ಅವನ ಪತ್ನಿಯನ್ನು ನೋಡುತ್ತಿರುವಾಗ ಈ ಒಂದು 20ನೇ ಅಧ್ಯಾಯ 17ನೇ ವಚನವನ್ನು ನೋಡ್ತೀವಿ. ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬೀಮೆಲೆಕನನ್ನು, ಅವನ ಪತ್ನಿಯನ್ನು, ದಾಸಿಯರನ್ನು ವಾಸಿ ಮಾಡಿದರಿಂದ ಅವರಿಗೆ ಮಕ್ಕಳಾದರು. ಆ ಮುಂಚೆ ಕಾಲದಲ್ಲಿ ಮಕ್ಕಳಾಗಿರಲಿಲ್ಲ. ದನ ಕುರಿ ಮನುಷ್ಯರು ಎಲ್ಲರಲ್ಲಿ ಕೂಡ ಬಂಜೆತನ ಬಂದಿರುತ್ತದೆ. ಈ ಶಾಪವನ್ನು ಈ ಒಂದು ಅಬೀಮೆಲೆಕನ ಮನೆಯಲ್ಲಿ ಎಷ್ಟು ವರ್ಷ ಇರಬಹುದು? ಸುಮಾರು 3 ವರ್ಷದ ಕಾಲ ಈ ಶಾಪವನ್ನು ಆ ಅಬೀಮೆಲೆಕನ ಮನೆಯಲ್ಲಿ ಕಾಡುತ್ತಿತ್ತು. ಭೂಮಿಯಲ್ಲಿ ಫಲ ಕಡಿಮೆ, ಕುರಿಗಳಲ್ಲಿ ವೃದ್ಧಿ ಕಡಿಮೆ, ಹಸುಗಳಲ್ಲಿ ಕಡಿಮೆ, ಮನೆಯಲ್ಲಿರುವಂಥ ಕೆಲಸಗಾರರಲ್ಲಿ ಕಡಿಮೆ, ಜೀವನ ವೃದ್ಧಿ ಎಲ್ಲಿ ಕಾಣ್ತಾನೇ ಇರಲಿಲ್ಲ. ಪ್ರಿಯರೇ, ಇದು ಗಮನಕ್ಕೆ ತಂದುಕೊಂಡು ದೇವರು ಅವನಿಗೆ ದರ್ಶನ ಕೊಡಲಿಲ್ಲ ಅಂತಂದರೆ ಅವನು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ದೇವರು ದರ್ಶನ ಕೊಟ್ಟು, ನೀನು ಮನುಷ್ಯನಾಗಿ ಬಾಳು, ಮನುಷ್ಯನಾಗಿ ಜೀವನ ಮಾಡು, ನೀನು ಮನೆಯಾಗಿ ಇಟ್ಟುಕೊಂಡಿದ್ದೀವಂತ ಆಕೆ ಒಬ್ಬ ಪ್ರವಾದಿಯಾಗಿರುವಂಥ ಪತ್ನಿ ಜಾಗರೂಕತೆಯಿಂದ ನೀನು ಇರಬೇಕು ಅನ್ನುವ ಸ್ಥಿತಿಯನ್ನು, ಒಂದು ಗದರಿಕೆಯನ್ನು ಕೊಡ್ತಾನೆ ದೇವರು. ಅಬೀಮೆಲೆಕನಿಗೆ ಒಂದು ಗದರಿಕೆಯನ್ನು ಸೂಚನೆ ಕೊಟ್ಟಾಗ ಅದನ್ನೆಲ್ಲ ತಿಳಿದುಕೊಂಡ ಮೇಲೆ ಅಬ್ರಹಾಮನ ಹತ್ರ ಬಂದು ಹೇಳ್ಕೊಳ್ತಾನೆ, ನೀನು ಯಾಕೆ ಈ ಥರ ತಂಗಿ ಅಂತ ಹೇಳಿದ್ದೀಯಾ? ನೀನು ಯಾಕೆ ಈ ಥರ ನನ್ನ ಅಣ್ಣನಂತ ಹೇಳಿದ್ದೀಯಾ? ಇದು ಈ ಥರ ಹೇಳಿರುವಾಗ ಈ ಒಂದು ಜನರ ಸ್ಥಿತಿ ಸರಿಯಾಗಿರಲಿಲ್ಲ. ಆಕೆಯನ್ನು ನೋಡಿ ನನ್ನನ್ನು ಸಾಯಿಸಿ ಬಿಡ್ತಾರ ಅನ್ನುವ ಒಂದು
ಆ ಮಾತು ನನಗೆ ಜ್ಞಾಪಕದಿಂದ ನಾನು ಈ ಥರ ಹೇಳಿದ್ದೀನಿ ಅನ್ನುವ ಪ್ರಶ್ನೆ ಅದು ಕೇಳಿದಾಗ, ನೀನು ನನಗೋಸ್ಕರ ಪ್ರಾರ್ಥನೆ ಮಾಡು, ನನ್ನ ಮನೆಯವರಿಗೋಸ್ಕರ ಪ್ರಾರ್ಥನೆ ಮಾಡು, ನನ್ನ ಹಾಳಕ್ಕೋಸ್ಕರ ಪ್ರಾರ್ಥನೆ ಮಾಡು, ನನ್ನ ಮನೆಯಲ್ಲಿ ಕೆಲಸಗಾರರಿಗೋಸ್ಕರ ಪ್ರಾರ್ಥನೆ ಮಾಡು. ಅಬ್ರಹಾಮನು ಕೆಲಸಗಾರರಿಗೋಸ್ಕರ ಪ್ರಾರ್ಥನೆ ಮಾಡದಿರುವಾಗ ಅವರು ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದರಿಂದ ಅವರಿಗೆ ಮಕ್ಕಳಾದರು. ಈ ಪ್ರಾರ್ಥನೆ ಮೂಲಕ ಈ ಒಂದು ಪಾಪದ ಸ್ಥಿತಿ ತೊರೆದು ಹಾಕಲಿಕ್ಕೆ ಆ ಶಾಪದ ಒಂದು ಸ್ಥಿತಿಯನ್ನು ದೂರಪಡಿಸಲು. ಪ್ರಿಯರೇ, ನಾನಿಲ್ಲಿ ಒಂದು ಕತೆ ಹೇಳ್ತೇನೆ. ಆಮೇಲೆ ಇದು ಇವಾಗಲೇ ಒಂದೆರಡು ಸಲ ಹೇಳ್ತೀನಿ, ನಿಮಗೆ ಜ್ಞಾಪಕ ಐತೆ ಇಲ್ಲವೋ ಗೊತ್ತಿಲ್ಲ, ಆದರೂ ಮತ್ತೊಂದು ಸಲ ಹೇಳ್ತೀನಿ. ಒಂದು ಶಾಪ, ಮನುಷ್ಯರ ಮೇಲೆ ಶಾಪ ಇದ್ದರೂ ಅದು ಹಣದ ತಗೊಂಡೋಗಿ ಎಲ್ಲರೂ ದೇವರು ಕಾಣಿಕೆ ಕೊಟ್ಟರೆ ಶಾಪ ಹೋಗೋದಿಲ್ಲ. ಆ ರೋಗ ಇದ್ದರೂ ನನಗೆ ಈ ರೋಗ ಕಡಿಮೆ ಮಾಡಿ ನಾನು ಕಾಯಿ ಕೊಡ್ತಾನೆ ಅಂತ ಅದು ಶಾಪ ರೋಗ ಹೋಗೋದಿಲ್ಲ. ಒಂದೊಂದು ಸಲ ದೇವರು ಏನಾದರೂ ಒಬ್ಬರ ಮೇಲೆ ಏನೋ ಶಾಪ ಹಾಕಿರುತ್ತಾರೆ ಅಂದ್ರೆ ಅದು ಕಾರಣ ಇರುತ್ತೆ. ಆ ಕಾರಣ ಇಲ್ಲದೆ ಶಾಪ ಹಾಕುವುದಕ್ಕೆ ಸಾಧ್ಯವೂ ಇಲ್ಲ. ಪ್ರಿಯಲೇ, ನಾನೇನಂತಂದ್ರು, ನಾನೇನ ಅನ್ನುತ್ತೀನಂತಂದರೂ ನಾನು ಖಚಿತವಾಗಿ ನಿಶ್ಚಯವಾಗಿ ತಪ್ಪು ತಿಳ್ಕೋಬೇಡಿ. ನಮ್ಮ ಎಲ್ಲರ ಮೇಲೆ ಒಂದು ಶಾಪ ಇದೆ. ಇದೇನಾ ನಿಮ್ಗೆ ಗುರ್ತಿದೆ? ನಮ್ಮ ಎಲ್ಲರ ಮೇಲೆ ಕೂಡ ಒಂದು ಶಾಪ ಇದೆ. ಏನು ಶಾಪ ಅದು? ಏನಿದೆ ಶಾಪ? ಯಾವ ಶಾಪ? ನೀವೇ ತಲೆ ಬಗ್ಸಿದ್ರ, ತಲೆ ಆಡಿಸಿದ್ರಿ, ಮತ್ತು ಯಾವ ಶಾಪ? ನನ್ನ ಮೇಲೆ, ನನ್ನ ಮನೆ ಮೇಲೆ, ನನ್ನ ಸಭೆ ಮೇಲೆ ಯಾವ ಪಾಪ ಇದೋ, ಯಾವ ಶಾಪ ಇದೋ, ಮೊಣಕಾಲು ಹಚ್ಚಿ ಪ್ರಾರ್ಥನೆ ಮಾಡಿದ್ರೆ ಆ ಶಾಪ ನಿಮಗೆ ಗುರುತಾಗುತ್ತೆ. ನಮ್ಮಂಥವ್ರು ಏನಾದ್ರು ಬಂದರೆ ನಿಮ್ಮ ಹತ್ರ ನೀವು ಶಾಪ ನಿಮ್ಮ ಮೇಲಿದೆ, ಪಾಪ ನಿಮ್ಮ ಮೇಲೆ ಅಂತಂದ್ರೆ ಏನು ಮಾಡ್ತೀರಿ? ಕಟ್ಟಾಗಿ ಬಡ್ದು ಬಿಡ್ತೀರಿ. ನಮ್ಮ ಶಾಪ ಇದ್ರೆ ಇರುವಲ್ಲಿ ನೀವ್ಯಾಕೆ ಅದನ್ನು ಪ್ರಸ್ತಾವನೆ ತರ್ತೀರಾ? ಇದೇ ಪ್ರಶ್ನೆ. ಪ್ರಿಯರೇ, ಇದು ಯಾಕೆ ಶಾಪ ಅಂತಂದರೂ, ಒಂದು ಸುವಾರ್ತೆ ಸಾರಲು, ಎಲ್ಲಿ ಹೋದರೂ ಒಂದು ಪ್ರಾರ್ಥನೆ ಮಾಡಲು, ಒಂದು ದೇವರ ಚಿತ್ತವನ್ನು ಅಭಿವೃದ್ಧಿ ಮಾಡಲು ಭಾಳಷ್ಟು ಕಷ್ಟಗಳು ಬರ್ತವೆ. ಈ ಕಾಲದಾಗಲ್ವ ಸುಮಾರು ಯೇಸು ಕ್ರಿಸ್ತ ಸ್ವಾಮಿಯವರು ಸಿಲುಬೆಗೆ ಹಾಕಿ ಅವರು ಪರಲೋಕಕ್ಕೆ ಹಾರಿ ಹೋದ ನಂತರ 62ರಲ್ಲಿ ನಡೆದಿರುವಂಥ ಘಟನೆ ಇದು. 62ರಲ್ಲಿ ಒಬ್ಬ ಸೇವಕನು ಬರ್ತಾನೆ. ಆ ಸೇವಕನೇನು ಮಾಡ್ತಾನೆ ಅಂತಂದರು, ದೇವರ ಒಂದು ರಕ್ಷಣೆ ಸುವಾರ್ತೆಯನ್ನು ಸಾರಲಿಕ್ಕೆ ಸುಮಾರು ಭಾಳಷ್ಟು ದಿನಗಳು ಪ್ರಯತ್ನ ಮಾಡ್ತಾನೆ. ಪ್ರತಿದಿನ ಬೆಳಗ್ಗೆ ತಾನು ಸಂಪೂರ್ಣವಾಗಿ ಸಿದ್ಧತೆಯನ್ನು ಪಡೆದುಕೊಂಡು ಯೇಸು ಕ್ರಿಸ್ತನ ನಾಮದ ಪರವಾಗಿ ರಕ್ಷಣೆ ಸುವಾರ್ಥ ಸಾರಲು ಪ್ರತಿ ಮನೆಗೆ, ಪ್ರತಿ ಒಂದು ಗ್ರಾಮಕ್ಕೆ ಸಂಚಾರ ಮಾಡುತ್ತಾನೆ. ಸುಮಾರು ಒಂದು 8-9 ತಿಂಗಳ ಈ ಥರನೇ ಮಾಡ್ತಾನೆ. ಒಬ್ಬರು ಕಣ್ಣಿಯಿಂದ ನೋಡ್ತಾ ಇರಲಿಲ್ಲ. ಪ್ರಿಯರೇ, ಒಬ್ಬರು ಹತ್ತಿರ ಬರೋರಿಲ್ಲ, ಯಾರು ಸಮೀಪ ಬರೋರಿಲ್ಲ. ಯಾಕೆ ಇದೊಂದು ಹೇಳ್ತಾನಲ್ಲ, ಈ ಮನುಷ್ಯನು ಏನು ವಿಷಯ ಆಗಿರ್ಬೋದಂತ ಈ ಒಂದು ಮಾತುಗಳ ಕಿವಿಗೆ ಕೇಳೋನು ಯಾವನೂ ಇಲ್ಲ. ಹಾಗೆ ಇರುವಾಗ ಕೆಲವು ದಿನ ಆದ ನಂತರ, ಸ್ವಾಮಿ, ನಾನು 5-6 ತಿಂಗಳ ಈ ಒಂದು ಗ್ರಾಮದಲ್ಲಿ ಸೇವೆ ಮಾಡಿದ್ದೀನಿ. ನಾನು 5-6 ತಿಂಗಳ ಈ 9 ತಿಂಗಳ ತನಕ ನಾನು ಸುವಾರ್ತೆಯನ್ನು ಸಾರಿದ್ದೀನಿ. ಒಬ್ಬ ವಿದ್ಯಾವಂತನಾಗಲಿ, ಒಬ್ಬ ಒಕ್ಕಲಿಗನಾಗಲಿ, ಯಾವನೇ ಆಗಲಿ ನನ್ನ ಕಡೆ ತಿರುಗಲಿಲ್ಲ, ನನ್ನ ಮುಖ ನೋಡಲಿಲ್ಲ, ನನ್ನನ್ನು ಯಾರೂ ನೋಡಲೇ ಇಲ್ಲ. ಸ್ವಾಮಿ, ಏನಿದೆ ನನ್ನಲ್ಲಿ ಏನಿದೆ ಆತಂಕ? ನನ್ನಲ್ಲಿ ಏನು ಆತಂಕ ಇದೆ? ನನಗೆ ಏನು ಆತಂಕ ಇದೆ ಸ್ವಾಮಿ? ಅದನ್ನು ನನಗೆ ಪ್ರತ್ಯಕ್ಷಪಡಿಸು. ಅದನ್ನೇ ನನಗೆ ತೋರಿಸಪ್ಪ. ಯಾಕೆ ನನ್ನನ್ನು ನೋಡಲಿಲ್ಲ? ಈ ಜನರು ನನ್ನನ್ನು ಮಾತಾಡಿಸಲಿಲ್ಲ? ಈ ರಕ್ಷಣೆ ಸುವಾರ್ತೆಯನ್ನು ಯಾರು ಕಿವಿಯಿಂದ ಕೇಳಲೇ ಇಲ್ಲ?
ಈ ವಿಷಯಗಳನ್ನು ಗಮನಕ್ಕೆ ತಂದುಕೊಂಡು ಊರು ಬಿಟ್ಟು ಹೊರಗೋಗಿ ಒಂದು 4 ದಿನ ಒಂದು ಗುಡ್ಡದ ಒಳಗೆ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ 4 ದಿನ ಪ್ರಾರ್ಥನೆ ಮಾಡ್ತಾನೆ ಯಾವ ಪ್ರತ್ಯುತ್ತರ ಸಿಗುವುದಿಲ್ಲ. ಈ ಥರ ಈ ಸುವಾರ್ತೆ ಸಾರಿ ಬಂದಿನಿ ಸ್ವಾಮಿ, ನಿನ್ನ ಕಡೆಗೆ ತಿರುಗಿಸ್ಕೊ. ಆ ನಿನ್ನೆ ಪಟ್ಟಣ ಜನರೆಲ್ಲರೂ ಕೂಡ ತಿರುಗಿಸ್ಕೊಂಡಿರುವಿ, ಅದ ಮೂಲಕ ಈ ಜನರು ಕೂಡ ನಿನ್ನ ಕಡೆ ತಿರುಗಿಸ್ಕೊ ಅನ್ನುತ್ತಾ ಪ್ರಾರ್ಥನೆ ಮಾಡ್ತಿರುವಾಗ ದೇವರು ಪ್ರತ್ಯಕ್ಷನಾಗಿ ದರ್ಶನ ಕೊಟ್ಟು, ಯಾಕಪ್ಪ ಅಷ್ಟೊಂದು ಕಷ್ಟಪಡ್ತಾ ಇದೀಯಾ, ಯಾಕಪ್ಪ ಅಷ್ಟೊಂದು ಕಣ್ಣೀರು ಬಿಡ್ತಾ ಇದೀಯಾ, ಏನು ವಿಷಯ ಅಂತಂದರು. ನಾನು ಇಷ್ಟೆಲ್ಲ ಊರುಗಳು ಅಡ್ಡಾಡಿ ಸ್ವಾಮಿ, ಯಾರು ನಿನ್ನನ್ನು ನಂಬಲಿಲ್ಲ. ಏನು ಕಾರಣ ಏನಾಗಿರ್ಬೋದು ಅಂಥೇಳಿ ದೇವರಿಗೆ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದಾಗ ದೇವರು ಏನಂತಾರೆ ಗುರುತಾ, ನಿನಗಿಂತ ಮೊದಲು ಒಬ್ಬ ಸೇವಕನನ್ನು ಕಳಿಸಿರುತ್ತೇನೆ. ಈ ಊರು ಜನರೆಲ್ಲರೂ ಕಲಿತು ಒಂದೊಂದು ಕಲ್ಲು ತಗೊಂಡು ಕಲ್ಲನ್ನು ಹಾಕಿ ಕೊಂದು ಬಿಟ್ಟಿದ್ದಾರೆ. ಈ ಕೊಂದು ಬಿಟ್ಟಾಗ ಅವನ ಹಂಗೆ ಸತ್ತೋಗಿಬಿಡ್ತಾನೆ. ಬೇರೆಯವರು ಯಾರೋ ಬಂದು ಸಮಾಧಿ ಮಾಡ್ತಾರೆ. ಈ ಒಂದು ಸುಮಾರು 10-15 ವರ್ಷದಿಂದ ಯಾರು ಇಲ್ಲಿ ಮಾತು ಕೇಳೋರಿಲ್ಲ. ಇವ್ರ ಮೇಲೆ ಆತ ಒಂದು ಮಾಡಿದ ಪ್ರಾರ್ಥನೆ ಸುವಾರ್ತೆಕ್ಕಾಗಿ ಆತನ ಪ್ರಾಣವನ್ನು ತೆಗೆದಿರುವುದಕ್ಕೋಸ್ಕರ ಆ ಒಂದು ಶಾಪವನ್ನು ಈ ಪಟ್ಟಣದ ಮೇಲೆ ನಾನು ಇಟ್ಟುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಿನ್ನನ್ನು ನೋಡಲಿಲ್ಲ, ನಿನ್ನ ಮಾತು ಕೇಳಲೇ ಇಲ್ಲ, ಅವರು ಕೇಳುವುದಿಲ್ಲ. ಈ ಥರ ಮತ್ತೆ ಪ್ರಾರ್ಥನೆ ಮಾಡ್ತಾನೆ. ಸ್ವಾಮಿ, ಅವರ ಪಾಪವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಸ್ವಾಮಿ. ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸ್ವಾಮಿ. ಆ ಜನರೆಲ್ಲ ರಕ್ಷಿಸು, ಆ ಜನರಿಗೆ ಸುವಾರ್ತೆ ಸಾರಲು ನಿನ್ನ ಕೃಪೆಯನ್ನು ಒದಗಿಸಿಕೊಡು ಸ್ವಾಮಿ. ಆ ಜನರ ಮೇಲೆ ಇರುವಂಥ ಈ ಶಾಪವನ್ನು ತೆಗೆದೇ ಹಾಕು ಸ್ವಾಮಿ, ಅದನ್ನು ಕಿತ್ತಿ ಹಾಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾನೆ. 4 ದಿನ ಈ ಪ್ರಾರ್ಥನೆ ಮಾಡಿದ ನಂತರ ಪ್ರಿಯರೇ, ಈ ಪ್ರಾರ್ಥನೆ ಮಾಡಿದ ನಂತರ ಏನಾಗುತ್ತಂತಂದರು, ಅವರು ಮತ್ತೆ ದರ್ಶನ ಕೊಟ್ಟು, ನೀನು ಕೇಳ್ತೀಯಲ್ಲ, ಈ ಜನರ ರಕ್ಷಣೆಗೋಸ್ಕರ, ಈ ಜನರೇ ಒಂದು ಆರೋಗ್ಯದಕ್ಕೋಸ್ಕರ ಪ್ರಾರ್ಥನೆ ಮಾಡಿರುವಕ್ಕೋಸ್ಕರ ಆ ಶಾಪವನ್ನು ನಾನು ತೆಗೆದು ಬಿಟ್ಟಿದ್ದೇನೆ. ನೀನು ಹೋಗಿ ಸುವಾರ್ತೆ ಸಾರಿವೆ ಕೇಳ್ತಾರ. ಇವಾಗ ನೀನು ಹೋಗಿ ಯೇಸು ಕ್ರಿಸ್ತನ ಪರವಾಗಿ ಸುವಾರ್ತೆಯನ್ನು ಸಾರು. ಪ್ರತಿಯೊಬ್ಬರು ನಿನ್ನನ್ನು ನೋಡುತ್ತಾರೆ, ಪ್ರತಿಯೊಬ್ಬರು ನಿನ್ನನ್ನು ಸೇರಿಸಿಕೊಳ್ಳುತ್ತಾರೆ. ಈ ಥರ ದೇವರು ತನ್ನ ನುಡಿಯನ್ನು ವಾಗ್ದಾನವನ್ನು ಕೊಟ್ಟ ನಂತರ ಬೆಳಗ್ಗೆ ಎದ್ದು ಒಂದು ಊರಿಗೆ ಹೋಗ್ತಾನೆ. ಬೆಳಗ್ಗೆಲಿಂದ ಸಾಯಂಕಾಲ ತನಕ ಸುವಾರ್ತೆ ಮಾಡ್ತಾನೆ. 2 ದಿನ ಮಾಡ್ತಾನೆ, 3ನೇ ದಿನ ಮಾಡ್ತಾನೆ, 4ನೇ ದಿನ ಪ್ರಿಯರೇ ಬೆಳಗ್ಗೆ ಎಷ್ಟು ದಿನ? ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ 2223 ಜನಕ್ಕೆ ದೀಕ್ಷಾಸ್ಥಾನ ಕೊಡ್ತಾನೆ. ಎಷ್ಟು ಜನ? 2223 ಜನಕ್ಕೆ ದೀಕ್ಷಾಸ್ಥಾನ ಕೊಡ್ತಾನೆ. ಈ ಥರ ಯಾವುದೇ ಒಂದು ಶಾಪ ಇದ್ದರೆ, ಯಾವುದೇ ಒಂದು ಪಾಪ ಇದ್ದರೆ ಜೀವನ ಪ್ರತಿಫಲ ನಮ್ಮ ಜೀವನದಲ್ಲಿ ಸಿಗುವುದಿಲ್ಲ. ಪ್ರತಿಯೊಬ್ಬರು ನನ್ನ ಹಣೆಬಾರ ಏನು, ನನ್ನ ಜೀವನ ಏನು, ನನ್ನ ಬದುಕೇನು, ನನ್ನ ಜೀವನ ಏನು, ದೇವ್ರ ಹತ್ರ ಕೇಳಿ ಖಚಿತವಾಗಿ ಏನಾದರೂ ಆಟಂಕಗಳಿದ್ದರೆ ಅವನ್ನ ತೆಗೆದು ಹಾಕಂತೇಳಿ ಕ್ಷಮೆ ಕೇಳಿದರೆ ಖಚಿತವಾಗಿ ಆರೋಗ್ಯ ಕೊಡ್ತಾನೆ, ವೃತ್ತಿ ಫಲವನ್ನು ಕೊಡ್ತಾನೆ. ದೇವರು ಒಂದು ಆಶೀರ್ವಾದವನ್ನು ಎಲ್ಲರೂ ಹೊಂದಿಕೊಳ್ಳಲೇಬೇಕನ್ನುವ ಉದ್ದೇಶ ದೇವರ ಒಂದು ಚಿತ್ತ. ಇಂಥ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿರುತ್ತಾರೆ. ಅದನ್ನು ನೀವು ಜ್ಞಾಪಕಕ್ಕೆ ತಂದುಕೊಳ್ಳಿ, ಪ್ರಾರ್ಥನೆ ಮಾಡಿ ಶಾಪವನ್ನು ತೆಗೆದು ಹಾಕಿಕೊಳ್ಳೋಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂಥ ಅವಕಾಶ ನಮಗೆ ದೇವರು ಒದಗಿಸಿಕೊಡಲಿ. ಆಮೇಲೆ ಪರಿಶುದ್ಧನು ರಕ್ಷಕನು ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆಯು ಸ್ವಾಮಿ, ರೋಗಗಳ ನಿವಾರಣೆ, ವಾಸಿ ಕೊಡುವಂಥ ದೇವರು ನೀನು. ಪರಿಪೂರ್ಣವಾಗಿ ಸ್ವಾಮಿ ನಿನ್ನ ಮಕ್ಕಳನ್ನು ನಿನ್ನ ಕಡೆಗೆ ತಿರುಗಿಸಿಕೊಂಡು
ನಿನ್ನ ಮಹಿಮೆಕ್ಕಾಗಿ ಎಲ್ಲರ ಜನರನ್ನು ಸಾಕ್ಷಿಯಾಗಿ ಬಳಸಿಕೊಂಡು ಸ್ವಾಮಿ ಪೂರ್ಣ ಹೃದಯದಿಂದಲೂ ನಿನ್ನ ಸ್ತುತಿಸುವಂಥ ಸ್ಥಿತಿಯನ್ನು ಒದಗಿಸಿ ದಯಪಾಲಿಸಬೇಕೆಂದು ನಮ್ಮ ರಕ್ಷಕನೂ ಕರ್ತನೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.